I launch a server. Motivational coach website ಅಂತ ನೇಮ್ ಮಾಡ್ತೀನಿ. Take Amazon Linux, T0 Micro, and keep them. Yeah, we have successfully also getting to root and install git. Yum install git tag by. Git status ಮಾಡಿದ್ರೆ it's telling not a git repository. Because ನಮ್ದು ಇನ್ಶಿಯಲೈಸ್ ಮಾಡಿಲ್ಲ. ಸೊ ಇವಾಗ ಇನ್ಶಿಯಲೈಸ್ ಆದ್ಮೇಲೆ I'll check git status. So you can see no commits yet because ನಾವು ಯಾವ್ದು files ನ add ಮಾಡಿಲ್ಲ. So I'm going to add vi index.html.
ಇಂಡೆಕ್ಸ್ ಫೈಲ್ನ ಆ್ಯಡ್ ಮಾಡ್ತೀನಿ. ಸೇವ್. ಇನಿಷಿಯಲೈಸ್ ಮಾಡಿದ್ದೀನಿ. ಸೊ ಐ ಗೋಯಿಂಗ್ ಟು ಆ್ಯಡ್ ದಿಸ್. ಇವಾಗ ಗಿಟ್ ಸ್ಟೇಟಸ್ ಮಾಡಿದ್ರೆ ಅನ್ಸ್ಟೇಜ್ಡ್ ಇರುತ್ತೆ ಇವಾಗ ಕರೆಂಟ್ಲಿ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಆ್ಯಡ್ ಗಿಟ್ ಆ್ಯಡ್ index dot html. Next, git status ಮಾಡಿದ್ರೆ you can see like a new file index.html. Next, git commit tag message ಕೊಡ್ತೀನಿ. I'm going to give a message like added motivational quotes ವೆಬ್ಸೈಟ್ ಅಂತ ಕೊಡ್ತೀನಿ. ಓಕೆ, ಕಮಿಟ್ ಮಾಡಿ ಸೇವ್ ಮಾಡ್ತಿದ್ದೀನಿ ಆ ಫೈಲ್ನ. ಎಂಟರ್. ಸೊ ಪರ್ಫೆಕ್ಟ್ಲಿ ಕಮಿಟೆಡ್. ಐ ಹ್ಯಾವ್ ಸೇವ್ಡ್ ಇಟ್ ಪರ್ಮನೆಂಟ್ಲಿ. ಸೊ ನಾನು ಗಿಟ್ ಸ್ಟೇಟಸ್ ಅಂತ ಮಾಡಿದ್ರೆ you can see like okay, and everything is fine. Nothing added to commit, but untracked files present. Okay, ಇದು untracked by default already. Okay, so I'll go to GitHub. ಅದನ್ನ ಚೆಕ್ ಮಾಡ್ಬೇಕಂದ್ರೆ you can use git log or git log tag p. You can see complete details. ಅದೆಲ್ಲ ನಿಮ್ಗೆ ಗೊತ್ತು ಕಮೆಂಟ್ಸ್ ಎಲ್ಲ. ಓಕೆ, ಸೊ ನಾನು ಇನ್ ಡೀಟೇಲ್ ಆಗಿ ಹೇಳ್ತಿಲ್ಲ, ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಎವ್ರಿಥಿಂಗ್. ಸೊ ಇವಾಗ ಕ್ರಿಯೇಟ್ motivational quotes ವೆಬ್ಸೈಟ್ ಅಂತ ಕೊಡ್ತೀವಿ. ಸೊ ಡೇಟಾ ರೆಪೋ. ಸೊ ಇವಾಗ ಯು ಕ್ಯಾನ್ ಸಿ ಓಕೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಫಸ್ಟ್ ಇನಿಷಿಯಲೈಸ್ ಮಾಡಿದ್ದೀವಿ, ನೆಕ್ಸ್ಟ್ ಆ್ಯಡ್ ಮಾಡಿದ್ದೀವಿ, ಆ್ಯಂಡ್ ವಿ ಹ್ಯಾವ್ ಕಮಿಟೆಡ್ ಆಲ್ಸೋ. ಮತ್ತೆ ಗಿಟ್ ಬ್ರಾಂಚ್ ಟ್ಯಾಗ್ ವಿ ವಿಲ್ ರಿನೇಮ್ ಬ್ರಾಂಚ್. ಇವಾಗ ಇಫ್ ಐ ಚೆಕ್ ಗಿಟ್ ಬ್ರಾಂಚ್ ಅಂತ ಕರೆಂಟ್ಲಿ ಮಾಸ್ಟರ್ ಅಂತ ಇದೆ, I'll rename it as main. If I recheck, you can see main ಅಂತ ಇದೆ. ನೆಕ್ಸ್ಟ್ ಇಲ್ಲಿ git remote add origin. ಸೊ ಇವಾಗ if I go check git remote tag v. ಸೊ ಇವಾಗ ಏನು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿಲ್ಲ. ಇವಾಗ ಐ ನೀಡ್ ಟು ಎಸ್ಟಾಬ್ಲಿಷ್ ದ ಕನೆಕ್ಷನ್ ಟು ದ ಲೋಕಲ್ ಮತ್ತೆ ರಿಮೋಟ್ಗೆ. ಸೊ ಒರಿಜಿನ್ ಅಂದ್ರೆ ಗಿಟ್ ಹಬ್ ರೆಪೋ ಅಡ್ರೆಸ್ ನ ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಈ ಗಿಟ್ ಹಬ್ ರೆಪೋ ಒರಿಜಿನ್ ಇಸ್ ಲೈಕ್ ವಿ ಆರ್ ಗಿವಿಂಗ್ ದ ಒರಿಜಿನ್ ಲೊಕೇಶನ್ ಲೈಕ್ ಗಿಟ್ ಹಬ್ ರೆಪೋ ಕೊಡ್ತೀವಿ. ಸೊ ನಾವು ಕನೆಕ್ಷನ್ ನ ಎಸ್ಟಾಬ್ಲಿಷ್ ಮಾಡ್ತೀವಿ ಇಲ್ಲಿ, ಲೈಕ್ ಫಾರ್ ಲೋಕಲ್ಗೆ ಮತ್ತೆ ರಿಮೋಟ್ಗೆ ಎಸ್ಟಾಬ್ಲಿಷ್ ನ ಕೊಡ್ತೀವಿ. ಮತ್ತೆ ಐ ಆಮ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಅ ಕನೆಕ್ಷನ್. ಸೊ ಇದು ಒರಿಜಿನ್ ಅನ್ನೋದು ಡಿಫಾಲ್ಟ್ ಹೆಸರು, ಎಲ್ಲಾ ಕಡೆ ಒರಿಜಿನ್ ಅಂತ ಇದೆ. ಸೊ ಡಿಫಾಲ್ಟ್ ನೀವು ಯಾವುದೇ ಒಂದು ಹೊಸ ರೆಪಾಸಿಟರೀಸ್ ಕ್ರಿಯೇಟ್ ಮಾಡಿದಾಗ ಇಟ್ ಇಸ್ ಗೋಯಿಂಗ್ ಟು ಬಿ ಡಿಫಾಲ್ಟ್ ನೇಮ್ ರಿಮೋಟ್ ರೆಪಾಸಿಟರೀಸ್ ಲೈಕ್ ಇನ್ ಗಿಟ್ ಹಬ್ ರೆಪಾಸಿಟರಿ ನಾವೆಲ್ಲಿ ಕೋಡ್ ಪುಷ್ ಮಾಡ್ತೀವಿ, ಪುಲ್ ಮಾಡ್ತೀವಿ, ಅದೆಲ್ಲ ಒರಿಜಿನ್ ಮೇನ್ ಮತ್ತೆ ವಿ ಕೇಟ್ ಬ್ರಾಂಚಸ್ ಅದರೆಲ್ಲ. ಬಟ್ ಈ
ಎಚ್ ಟಿ ಟಿ ಪಿ ಎಸ್ ಯು ಆರ್ ಎಲ್ ಡಿಫ್ರೆಂಟ್, ಲೈಕ್ ಇಟ್ ವಿಲ್ ಬಿ ಡಿಫ್ರೆಂಟ್. ನಾವು ಹೊಸ ಹೊಸ ರೆಪಾಸಿಟರೀಸ್ ಕ್ರಿಯೇಟ್ ಮಾಡಿದಾಗ ವಿಲ್ ಹ್ಯಾವ್ ಅ ಯೂನಿಕ್ ಯು ಆರ್ ಎಲ್ಸ್. ಓಕೆ, ಇವಾಗ ನಾನು ಮೋಟಿವೇಶನಲ್ ಕೋಚ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಆ ಹೆಸರು ಇರುತ್ತೆ. ಬಟ್ ಇದು ಸೇಮ್ ಇರುತ್ತೆ, ಲೈಕ್ ಯೂಸರ್ ನೇಮ್ ಆಗಿರ್ಬೋದು, ಗಿಟ್ ಹಬ್ ನನ್ನ ಅಕೌಂಟ್ ಅಲ್ಲಿ ಏನಿದೆಯೋ ಆ ಯೂಸರ್ ನೇಮ್ github.com, ದಿಸ್ ವಿಲ್ ಬಿ ಸೇಮ್, ಬಟ್ ಇದು ಮಾತ್ರ ಚೇಂಜ್ ಆಗುತ್ತೆ. ಸೊ ವಿ ವಿಲ್ ಹ್ಯಾವ್ ಅ ಯೂನಿಕ್ ಯು ಆರ್ ಎಲ್. ಓಕೆ, ಇವಾಗ ಇಫ್ ಐ ವೆರಿಫೈ, ಓಕೆ, ಇಫ್ ಐ ವೆರಿಫೈ ಫೆಚ್ ಮತ್ತೆ ಪುಷ್, ಲೈಕ್ ಇವಾಗ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿದೆ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಪುಷ್. Going to give the username. Next to password. Copy the token, come back and paste. Okay, successfully push ಆಗಿದೆ. So come back to the code and ಇವಾಗ you can see added motivational coach website ಅಂತ we can see index.html code in it. So I can go verify. So I'll go to settings, and if I go to this pages, I'll refresh again. Okay. You can see ಇವಾಗ site is live. See, motivational quotes. ಏನೇನು ಕೋಡ್ಸ್ ಆಡ್ ಮಾಡಿದ್ವಲ್ಲ, ಎವ್ರಿ ಕೋಡ್ಸ್ ಐ ಕ್ಯಾನ್ ಸಿ ಇಟ್.
ಓಕೆ ಇವಾಗ ಜಸ್ಟ್ ಥಿಂಕ್ ಲೈಕ್ ಇವಾಗ ಆಲ್ರೆಡಿ ನನ್ನ ಹತ್ರ ಲೈಕ್ ಹ್ಯಾವ್ ಒಂದು ವೆಬ್ಸೈಟ್ ಆಲ್ರೆಡಿ ಪ್ರೊಡಕ್ಷನ್ ಅಲ್ಲಿ ಪೋಸ್ಟ್ ಆಗಿದೆ. ನಾನು ಇವಾಗ ಐ ನೀಡ್ ಟು ಆಡ್ ಸಮಥಿಂಗ್ ಎಕ್ಸ್ಟ್ರಾ ಫೀಚರ್, ಇದಕ್ಕೆ ಎಕ್ಸ್ಟ್ರಾ ಫೀಚರ್ ಎಕ್ಸ್ಟ್ರಾ ಕೋಟ್ ಏನೋ ಆಡ್ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು? ಆಲ್ರೆಡಿ ಇವಾಗ ಎಕ್ಸಾಂಪಲ್ ವಾಟ್ಸ್ಆಪ್ ಇದೆ, ವಾಟ್ಸ್ಆಪ್ ಅಲ್ಲಿ ಹೊಸ ಫೀಚರ್ ಏನೋ ಅಪ್ಡೇಟ್ ಮಾಡಬೇಕು. ಸೊ ವಿ ಕಾಂಟ್ ಸ್ಟಾಪ್ ವಾಟ್ಸ್ಆಪ್ ನ ಸ್ಟಾಪ್ ಮಾಡಿಬಿಟ್ಟು ನನ್ನ ಆ ಸ್ಪೆಸಿಫಿಕ್ ಫೀಚರ್ ಎಲ್ಲ ರೆಡಿ ಆಗೋದಕ್ಕೆ 15 days ಆಗುತ್ತೆ. ಸೊ ಐ ಕೆನಾಟ್ ಸ್ಟಾಪ್ ಲೈಕ್ ವರ್ಕಿಂಗ್, ಲೈಕ್ ವಾಟ್ಸ್ಆಪ್ ವರ್ಕ್ ಆಗ್ತಿದೆ, ಲೈಕ್ ಅಪ್ಲಿಕೇಶನ್ ಸ್ಟಾಪ್ ಮಾಡಿಬಿಟ್ಟು ಐ ಆಮ್ ಡೆವಲಪಿಂಗ್ ನ್ಯೂ ಫೀಚರ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ಫಾರ್ ದ ಪ್ರೊಡಕ್ಷನ್ ಲೆವೆಲ್, ಲೈಕ್ ಟು ಆಲ್ ದ ಕ್ಲೈಂಟ್ಸ್, ಮತ್ತೆ ತುಂಬಾ ಲಾಸ್ ಆಗುತ್ತೆ ಕಂಪ್ನಿಗೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಪ್ರಾಬ್ಲಮ್, ರೈಟ್? ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ? ನನ್ನ ಕ್ವಶನ್ ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಮಾಡಿಫೈ ಕೋಡ್ ಎಲ್ಲಿ ಮಾಡಿಫೈ ಮಾಡ್ತೀವಿ ಕೋಡ್ನ? ಮಾಡಿಫೈ ನನ್ನ ಕೋಡ್ ನಾನು ಇವಾಗ ಇವಾಗ ಅಲ್ಗೋ ಇವಾಗ ನೋಡಿ. ಇವಾಗ ಮ್ಯಾಮ್ ಸಾರಿ ಮ್ಯಾಮ್ ಮೇ ಬಿ ಸಾರಿ ಮ್ಯಾಮ್ ಮೇ ಬಿ ಲೋಕಲ್ ಅಲ್ಲಿ ಮೊದಲ ಎಡಿಟ್ ಮಾಡ್ಕೋಬೇಕು ಅನ್ಕೊಂತೀನಿ ಮ್ಯಾಮ್. ಆಮೇಲೆ ವೆಬ್ಸೈಟ್ಗೆ ಮ್ಯಾಮ್ ಮೇನ್ ಅಲ್ಲಿ ಆಗಲ್ಲ. ಡಿಫ್ರೆಂಟ್ ಬ್ರಾಂಚ್ ಕ್ರಿಯೇಟ್ ಆ ಬ್ರಾಂಚ್ ಅಲ್ಲಿ ನಾವು ಎಡಿಟ್ ಮಾಡಿ ಅದನ್ನ ಮರ್ಜ್ ಮಾಡ್ಬೇಕಾಗುತ್ತೆ ವೆರಿ ಮ್ಯಾಮ್. ಗುಡ್, ವೆರಿ ಗುಡ್. ದಟ್ಸ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಸೊ ಇವಾಗ ನೋಡಿ, ಇವಾಗ ನಾನು ಮೇನ್ ಅಲ್ಲಿ ಇದ್ದೀನಿ, ಕರೆಂಟ್ಲಿ ಪ್ರೊಡಕ್ಷನ್ ಅಲ್ಲಿ ನನ್ನ ವೆಬ್ಸೈಟ್ ರನ್ನಿಂಗ್ ಅಲ್ಲಿ ಇದೆ. ಸೊ ನಾನು ಇವಾಗ ಲೈಕ್ ಸಂಬಳನ ಟೋಲ್ ಲೈಕ್ ನಾವು ಇದ್ರಲ್ಲೇ ಹೋಗಿ ಇವಾಗ ಚೇಂಜ್ ಮಾಡ್ತೀನಿ ಅನ್ಕೊಳ್ಳಿ. ಓಕೆ, ನಾನೇನೋ ಮಾಡಿಫೈ ಮಾಡ್ಬೇಕು ಅಂದ್ರೆ ಅಲ್ಲಿ ಗೋ ಡೈರೆಕ್ಟ್ ಆಗಿ ಮಾಡಿಫೈ ಮಾಡ್ತೀನಿ. ಓಕೆ, ಬಟ್ ನಾನು ಟೆಸ್ಟಿಂಗ್ ಎಲ್ಲ ಮಾಡ್ದಿರಾ, ಪ್ರೀ ಟೆಸ್ಟಿಂಗು ಲೈಕ್ ಲೈಕ್ ಸ್ಟೇಜಿಂಗು ಲೈಕ್ ಮ್ಯಾನೇಜರ್ ಎಲ್ಲ ಅಪ್ರೂವ್ ಮಾಡ್ತೀರಾ. ಸೊ ಇಫ್ ಐ ಡು ಡೈರೆಕ್ಟ್ಲಿ ಇನ್ ಪ್ರೊಡಕ್ಷನ್ ಲೆವೆಲ್, ಇಟ್ಸ್ ಲೈಕ್ ಏನಾದ್ರೂ ಲೈಕ್ ಇಫ್ ಸಮಥಿಂಗ್ ಗೋಸ್ ರಾಂಗ್, ಕ್ಲೈಂಟ್ಸ್ ವಿಲ್ ನಾಟ್ ಬಿ ಹ್ಯಾಪಿ, ರೈಟ್? ಸೊ ಕ್ಲೈಂಟ್ಸ್ಗೆಲ್ಲ ದೆಲ್ ಬಿ ಲೈಕ್ ಏನ್ ಈ ತರ ಇದೆ ಫೀಚರ್, ಮತ್ತೆ ಏನಾದ್ರು ಸರ್ವರ್ ಡೌನ್ ಆಯ್ತು, ದೆನ್ ಅದೆಲ್ಲ ತುಂಬಾ ಲಾಸಸ್ ಆಗುತ್ತೆ, ಕಂಪ್ನಿಗೂ ಲಾಸ್ ಆಗುತ್ತೆ, ಮತ್ತೆ ಕ್ಲೈಂಟ್ಸು ಡಿಸ್ಸ್ಯಾಟಿಸ್ಫೈ ಆಗ್ತಾರೆ ವಿತ್ ಥಿಂಗ್ ಆಗಿರೋದು. ಸೊ ನಾವ್ ಯಾವತ್ತೇ ಆಗ್ಲಿ ಪ್ರೊಡಕ್ಷನ್ ಲೆವೆಲ್ ಅಲ್ಲಿ ವಿ ಆರ್ ನಾಟ್ ಮೇಕಿಂಗ್ ಚೇಂಜಸ್ ಡೈರೆಕ್ಟ್ಲಿ ಇನ್ ದ ಮೇನ್ ಬ್ರಾಂಚ್. ದಿಸ್ ಜಸ್ಟ್ ಒನ್ ಎಕ್ಸಾಂಪಲ್ ನಿಮ್ಗೆ. ಫರ್ದರ್ ಡಾಕರ್ ಎಲ್ಲ ಬಂದಾಗ ವಿಲ್ ಬಿ ಡೂಯಿಂಗ್ ಲಾಟ್ಸ್ ಆಫ್ ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್ಸ್. ಸೊ ನಿಮ್ಗೆ ಇನ್ನೂ ಗೊತ್ತಾಗುತ್ತೆ. ದಿಸ್ ಇಸ್ ಜಸ್ಟ್ ಲೈಕ್ ಗಿಟ್ ಟು ಗಿಟ್ ಹಬ್, ಈ ಸ್ಪೆಸಿಫಿಕ್ ನಾಲೆಜ್ ಲೆವೆಲ್ಗೆ, ಈ ಲೆವೆಲ್ ಲೈಕ್ ಯಾವ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇಕೋ ಅದಕ್ಕೆ ಮಾಡ್ತಿರೋದು ನಾನು. ಓಕೆ, ಸೊ ಇವಾಗ ನೋಡಿ, ಮೇನ್ ಅಲ್ಲಿ ಇಫ್ ಐ ಮೇಕಿಂಗ್ ಸಮ್ ಚೇಂಜಸ್ ಡೈರೆಕ್ಟ್ಲಿ, ಸಮಥಿಂಗ್ ವೆಂಟ್ ರಾಂಗ್, ಇಟ್ ಇಸ್ ಗೋಯಿಂಗ್ ಟು ಅಫೆಕ್ಟ್. ಸೊ ಅದಕ್ಕೆ ವಿ ಹ್ಯಾವ್ ಟು ಕ್ರಿಯೇಟ್ ಅ ಬ್ರಾಂಚ್. ಬ್ರಾಂಚ್ ಅಲ್ಲಿ ಒಂದು ಬ್ರಾಂಚ್ ಕ್ರಿಯೇಟ್ ಮಾಡ್ತೀವಿ. ಬ್ರಾಂಚ್ ಅಲ್ಲಿ ಫಸ್ಟ್ ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡ್ತೀವಿ, ಮತ್ತೆ ಸ್ಟೇಜಿಂಗ್ ಮಾಡ್ತೀವಿ. ಸ್ಟೇಜಿಂಗ್ ಅಲ್ಲಿ ಲೈಕ್ ಮ್ಯಾನೇಜರ್ಸ್ ಅಪ್ರೂವ್ ಮಾಡ್ತಾರೆ. ನೆಕ್ಸ್ಟ್ ಪ್ರೀ ಪ್ರೊಡಕ್ಷನ್ ಗೆ ರಿಲೀಸ್ ಮಾಡ್ತೀವಿ. ಪ್ರೀ ಪ್ರೊಡಕ್ಷನ್ ಡೇ ಮತ್ತೆ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಇನ್ನೊಂದು ಬ್ರಾಂಚ್, ರಿಲೀಸ್ ಬ್ರಾಂಚ್ ಅಂತ ಕ್ರಿಯೇಟ್ ಮಾಡ್ತೀವಿ. ರಿಲೀಸ್ ಬ್ರಾಂಚ್ ಡಿಪ್ಲಾಯ್ಮೆಂಟ್ ಡೇ ದಿವಸ ನಾವು ಅದನ್ನ ಮರ್ಜ್ ಮಾಡ್ತೀವಿ. ಸೊ ರಿಯಲ್ ಟೈಮ್ ಅಲ್ಲಿ ಈ ತರ ಪ್ರೋಸೆಸ್ ಆಗುತ್ತೆ. ಸೊ ಇದನ್ನ ನಿಮ್ಗೆ ಬ್ರಾಂಚಿಂಗ್ ಮಾಡಿದಾಗ ಈ ತರ ಎಲ್ಲ ಸ್ಟ್ರಾಟಜೀಸ್ ನ ಹೇಳಿದೆ, ಬ್ರಾಂಚಿಂಗ್ ಸ್ಟ್ರಾಟಜೀಸ್ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ದಿಸ್ ಇಸ್ ದ ಪ್ರೋಸೆಸ್. ಸೊ ಇವಾಗ ನಾವು ಇದಕ್ಕೆ ನೋಡಿ, ಇವಾಗ ಇದೆಲ್ಲ ಒಂದು ಎಕ್ಸ್ಟ್ರಾ ನ್ಯೂ ಕೋಟ್ ಆಡ್ ಮಾಡ್ಬೇಕು ಅಂದಾಗ ಡೈರೆಕ್ಟ್ ಆಗಿ ವಿ ಆರ್ ನಾಟ್ ಡೂಯಿಂಗ್ ಹಿಯರ್. ಸೊ ಹೌ ವಿ ಆರ್ ಗೋಯಿಂಗ್ ಟು ಡೂ ಅಂತ, ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಒನ್ ಬ್ರಾಂಚ್. ಓಕೆ, ನಾನು ಗಿಟ್ ಸೊ ಯಾ ವಿ ಕ್ರಿಯೇಟ್ ಬ್ರಾಂಚ್. ಸೊ ಲೈಕ್ ಹೊಸ ಬ್ರಾಂಚ್ ಕ್ರಿಯೇಟ್ ಮಾಡ್ಬೇಕಾದ್ರೆ ವಿಚ್ ಇಸ್ ದ ಕಮಾಂಡ್, ನಾನು ಕ್ರಿಯೇಟ್ ಮಾಡಬೇಕು, ಸ್ವಿಚ್ ಆಗಬೇಕು. ಸೊ ವಾಟ್ ಇಸ್ ದ ಕಮಾಂಡ್ ವಿ ಯೂಸ್? ಗಿಟ್ Git checkout ಚೆಕ್ ಔಟ್
ಎಸ್ ಟ್ಯಾಗ್ ಬಿ ಟ್ಯಾಗ್ ಬಿ ಮತ್ತೆ ಬ್ರಾಂಚ್ ಬ್ರಾಂಚ್ ಏನ್ ಹೆಸರು ಕೊಡ್ತೀವೋ ಅದು ಇವಾಗ ನಾನು ಹೆಸರು ಆಡ್ ನ್ಯೂ ಕೋಟ್ ಅಂತ ಕೊಡ್ತೀನಿ. ಎಂಟರ್. ಇವಾಗ ನಾನು ಸ್ವಿಚ್ ಆದೆ, ನ್ಯೂ ಬ್ರಾಂಚ್ಗೆ ಸ್ವಿಚ್ ಆದೆ, ಮತ್ತೆ ಆಡ್ ನ್ಯೂ ಕೋಟ್ ಅನ್ನೋದನ್ನ ಕ್ರಿಯೇಟ್ ಆಗಿದೆ. ಸೊ ನಾನು ವೆರಿಫೈ ಮಾಡಬೇಕು ಅಂದ್ರೆ ಐ ಕ್ಯಾನ್ ಚೆಕ್ ಗಿಟ್ ಬ್ರಾಂಚ್. ನೋಡಿ ಇಲ್ಲಿ ಗಿಟ್ ಚೆಕ್ಔಟ್ ಟ್ಯಾಗ್ ಬಿ ಆಡ್ ನ್ಯೂ ಬ್ರಾಂಚ್ ಅಂದ್ರೆ ವಿ ಹ್ಯಾವ್ ಸ್ವಿಚ್ಡ್, ಈ ಬ್ರಾಂಚ್ ಸ್ವಿಚ್ ಆಗಿದ್ದೀವಿ ಹೊಸ ಬ್ರಾಂಚ್ಗೆ, ಮತ್ತೆ ಅದು ಕ್ರಿಯೇಟೂ ಆಗಿದೆ. ಓಕೆ, ನೀವು ಈ ತರ ಮಾಡಿಲ್ಲ ಅಂದ್ರೆ ಗಿಟ್ ಬ್ರಾಂಚ್ ಬ್ರಾಂಚ್ ನೇಮ್ ಅದು ಕ್ರಿಯೇಟ್ ಮಾಡಿ, ಗಿಟ್ ಚೆಕ್ಔಟ್ ಹೊಸ ಬ್ರಾಂಚ್ ಅದು ತರನು ಮಾಡ್ಬೋದು. ಅಟ್ ಎ ಟೈಮ್ ಬೇಕಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಕಮೆಂಟ್. ಓಕೆ, ಸೊ ಗಿಟ್ ಬ್ರಾಂಚ್ ಅಂತ ಕೊಟ್ಟಾಗ ಯು ಕ್ಯಾನ್ ಸಿ ಕರೆಂಟ್ಲಿ ನಾವು ವಿ ಆರ್ ಆನ್ ದ ಆಡ್ ನ್ಯೂ ಕೋಟ್ ಅನ್ನೋ ಬ್ರಾಂಚ್ ಮೇಲೆ ಇದ್ದೀವಿ. ಓಕೆ, ಸೊ ಇವಾಗ ಐ ವಿಲ್ ಗೆಟ್ ಇನ್ ಟು ದ ಫೈಲ್ vi index.html. ನಾನೇನು ಮಾಡಿಫಿಕೇಶನ್ ಮಾಡ್ತೀನಿ, ಮೇಕ್ ಚೇಂಜಸ್, ಹೊಸ ಕೋಡ್ನ ಆ್ಯಡ್ ಮಾಡ್ತೀನಿ. You are doing great. ಆ್ಯಡ್ ಮಾಡಿ ಸೇವ್ ಮಾಡ್ತೀನಿ ಇವಾಗ. ಓಕೆ, ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಆ್ಯಡ್, ಈ ಫೈಲ್ನ ಆ್ಯಡ್ ಮಾಡ್ತೀನಿ. ಮತ್ತೆ ಚೇಂಜಸ್ ಆಗಿದೆ ಅಲ್ವಾ, ಗಿಟ್ ಆ್ಯಡ್ index.html. ಓಕೆ, ಐ ಹ್ಯಾವ್ ಆ್ಯಡೆಡ್, ಮತ್ತೆ ಕಮಿಟ್ ಮಾಡ್ತೀನಿ. ಗಿಟ್ ಕಮಿಟ್ ಟ್ಯಾಗ್ ಎಮ್ added new code, keep going in the code. ಓಕೆ, ಇವಾಗ ಕಮಿಟ್ ಆಯಿತು. ನೆಕ್ಸ್ಟ್ ರಿಮೋಟ್ ಲೋಕಲ್ಗೂ ರಿಮೋಟ್ಗೂ ಕನೆಕ್ಷನ್ ಆಲ್ರೆಡಿ ಆಗಿದೆ. ಇಫ್ ಯು ವಾಂಟ್ ಯು ಕ್ಯಾನ್ ವೆರಿಫೈ ಇಟ್. ಸೊ ಕನೆಕ್ಷನ್ ಆಗಿದೆ. ಐ ಆಮ್ ಗೋಯಿಂಗ್ ಟು ಪುಷ್ ಗಿಟ್ ಪುಷ್ ಒರಿಜಿನ್. ಸೊ ಇವಾಗ ಏನು ಕೊಡ್ಬೇಕು ನಾನು, ಮೇನ್ ಅಂತ ಕೊಟ್ರೆ ಲೈಕ್ ನಾನು ಕರೆಂಟಾಗಿ ಮೇನಲ್ಲಿ ಇಲ್ಲ, ಸೊ ಈಗ ಕೇಳುತ್ತೆ, ಬಟ್ ಬಿಕಾಸ್ ಆಲ್ರೆಡಿ ಕನೆಕ್ಷನ್ ಇದೆ. ಸೊ ಕರೆಂಟ್ಲಿ ವಿ ಆರ್ ಆನ್ ದ ಆ್ಯಡ್ ನ್ಯೂ ಕೋಟ್ ಅಂತ. ಸೊ ಈ ಸ್ಪೆಸಿಫಿಕ್ ಬ್ರಾಂಚ್ ನಾವು ಪುಷ್ ಮಾಡಿ. ಓಕೆ, ಮತ್ತೆ ಇದನ್ನ ಪಾಸ್ವರ್ಡ್. ಆ್ಯಡ್ ನ್ಯೂ ಕೋಡ್ ಕೊಡ್ತಾ ಇದೆ. ಸೊ ಇಫ್ ಐ ಕಮ್ ಬ್ಯಾಕ್, ಸಿ ಆ್ಯಡ್ ನ್ಯೂ ಕೋಡ್ ರೀಸೆಂಟ್ ಪುಷಸ್, ಆ್ಯಡ್ ನ್ಯೂ ಕೋಡ್ ಅಂತ ಇದೆ. ಸಿ ಆ್ಯಡ್ ನ್ಯೂ ಕೋಡ್ ಇಲ್ಲಿ ಇಫ್ ಐ ಕಮ್, we have index.html. So ಇದರಲ್ಲಿ we can see keep going, you are doing great ಅನ್ನೋದು ಅಪ್ಡೇಟ್ ಆಗಿದೆ. If I come to main, ಸಿ ಇಲ್ಲೇನಿದೆ, ಲಿಟಲ್ ಥಿಂಗ್ಸ್ ಮೇಕ್ ಬಿಗ್ ಡೇಸ್ ಅಂತ ಇದೆ. ಸೊ ಇದು ಅವಾಗಲೇ ಪುಷ್ ಮಾಡಿದ್ವಲ್ಲ ಫಸ್ಟ್ ಅಲ್ಲಿ ಇನಿಷಿಯಲಿ. ಸೊ ಆ ಸ್ಪೆಸಿಫಿಕ್ ಕೋಡ್ ಇವಾಗ ಅಪ್ಡೇಟ್ ಆಗಿರೋ ಕೋಡ್, ಇಟ್ ಈಸ್ ಇನ್ ದಿಸ್
ಮೇನ್ ಅಲ್ಲಿ ಇದೆ. ಸೊ ಇವಾಗ ನಾನು ಇದನ್ನ ಐ ನೀಡ್ ಟು ಮರ್ಜ್ ಮಾಡಬೇಕು. ಇವಾಗ ಎಲ್ಲ ಪರ್ಫೆಕ್ಟ್ ಆಗಿ ಎಲ್ಲ ಕೆಲಸ ಮಾಡ್ತಿದೆ, ಎಲ್ಲ ಟೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು, ಲೈಕ್ ಸ್ಟೇಜಿಂಗ್ ಆಯ್ತು, ಪ್ರೀ ಪ್ರೊಡಕ್ಷನ್ ಅಲ್ಲಿ ಮತ್ತೆ ರಿಯಲ್ಸ್ ಎಲ್ಲೂ ಆಯ್ತು, ಎವ್ರಿಥಿಂಗ್ ಇಸ್ ಫೈನ್ ಅಂದಾಗ ನಾವು ಈ ಮೇನ್ ಬ್ರಾಂಚ್ಗೆ ಏನ್ ಮಾಡ್ತೀವಿ, ಮರ್ಜ್ ಮಾಡ್ತೀವಿ. ಸೊ ಇವಾಗ ಕಂಪೇರ್ ಪುಲ್ ರಿಕ್ವೆಸ್ಟ್, ಪಿ ಆರ್ ರಿಕ್ವೆಸ್ಟ್, going to raise the PR request. PR request raise ಮಾಡ್ತೀವಿ. ಇಷ್ಟು ಮಾತ್ರ ನಾವು ರಿಯಲ್ ಟೈಮಲ್ಲಿ ಮಾಡೋದು. ಮತ್ತೆ PR ರಿಕ್ವೆಸ್ಟ್ ರೈಸ್ ಆದ್ಮೇಲೆ ದಿಸ್ ಚೇಂಜಸ್ ಲೈಕ್ ಎಲ್ಲ ವ್ಯೂ ಮಾಡ್ತಾರೆ, ಲೈಕ್ ಮ್ಯಾನೇಜರ್ ಟೀಮ್ ಲೀಡ್ ಸಮ್ ಏನ್ ಚೇಂಜಸ್ ಎಲ್ಲ ಇದೆ, ಕಮಿಟ್ ಫೈಲ್ ಏನೇನ್ ಚೇಂಜಸ್ ಆಗಿದೆ ಅಂತೆಲ್ಲ ವ್ಯೂ ಮಾಡ್ತಾರೆ. ಎಲ್ಲ ಕರೆಕ್ಟ್ ಆಗಿ ನೋಡಿ, ಇಲ್ಲಿ ಏನ್ ಚೇಂಜ್ ಆಗಿದೆ ಅಂದ್ರೆ ಅವಾಗ್ಲೇ ಲಿಟಲ್ ಥಿಂಗ್ ಮೇಕ್ ಬಿಗ್ ಡೇಸ್ ಅಂತ ಇತ್ತು, ಇವಾಗ ಕೀಪ್ ಗೋಯಿಂಗ್, ಯು ಆರ್ ಡೂಯಿಂಗ್ ಗ್ರೇಟ್. So this is the changes. Green ಅಲ್ಲಿ ಇದೆ ಅಲ್ವಾ, so that is the new changes has been added. If it is red, that is the old function. Okay, so ಇದು add ಆಗಿದೆ ಅಂತ we can see. If I come back, see ಈ ಬ್ರಾಂಚ್ ಇನ್ನು ಡಿಪ್ಲಾಯ್ ಆಗಿಲ್ಲ ಅಂತ ಹೇಳ್ತಿದೆ, ನೋ ಡಿಪ್ಲಾಯ್ಮೆಂಟ್ಸ್ ಇಲ್ಲ. ಸೊ going to merge. If ಎಲ್ಲ ಕರೆಕ್ಟ್ ಆಗಿದೆ, ಎವ್ರಿಥಿಂಗ್ ಇಸ್ ಸ್ಯಾಟಿಸ್ಫೈಡ್ ಅಂದಾಗ ಇದನ್ನ ನಾನು ಮಾಡಲ್ಲ, ಸೀನಿಯರ್ಸ್ ವಿಲ್ ಡು ಇನ್ ರಿಯಲ್ ಟೈಮ್. ನೀವು ಮಾಡಲ್ಲ, ಸೀನಿಯರ್ಸ್ ವಿಲ್ ಡು ದಿಸ್ ಮರ್ಜಿಂಗ್ ಎಲ್ಲ ದೇ ಆರ್ ಗೋಯಿಂಗ್ ಟು ಡು. ಓಕೆ, ಸೊ ಇವಾಗ ಮರ್ಜ್ ಆಗಿದೆ. ಇಫ್ ಐ ಕಮ್ ಬ್ಯಾಕ್, ಇವಾಗ ನೋಡಿ index.html ಮೇನ್ ಅಲ್ಲಿ, ದಿಸ್ ಇಸ್ ಮೇನ್ ಅಲ್ಲಿ, ಯು ಕ್ಯಾನ್ ಸಿ ಕೀಪ್ ಗೋಯಿಂಗ್, ಯು ಆರ್ ಡೂಯಿಂಗ್ ರೈಟ್. ಇವಾಗ ಮರ್ಜ್ ಆಯ್ತು, ಹಳೆಯದು ರಿಮೂವ್ ಆಗಿ ಹೊಸದು ಅಪ್ಡೇಟ್ ಆಯ್ತು. ಸೊ ಈ ತರ ನಾವು ಚೇಂಜಸ್ ಎಲ್ಲ ಮಾಡೋದು. ಲೈಕ್ ಅದೇ ಒಂದು ವೆಬ್ಸೈಟ್ಸ್ ಅಲ್ಲೆಲ್ಲ ನಾವು ಕೆಲಸ ಮಾಡ್ತೀವಿ, ಯಾವುದೋ ಒಂದು ಪ್ರಾಜೆಕ್ಟ್ಸ್ ಮೇಲೆ ನೀವು ಕೆಲಸ ಮಾಡ್ತಿದ್ದೀರಾ ರಿಯಲ್ ಟೈಮ್ ಅಲ್ಲಿ ಹೋದಾಗ ಅಂತ. ಸೊ ದೇ ವಿಲ್ ಗಿವ್ ಒನ್ ಟಾಸ್ಕ್, ಸಿಂಗಲ್ ಟಾಸ್ಕ್, ಒಂದೊಂದು ಬ್ರಾಂಚ್ ಕ್ರಿಯೇಟ್ ಮಾಡ್ತೀವಿ, ನಿಮ್ ಟಾಸ್ಕ್ ನಲ್ಲಿ ನೀವು ಕೆಲಸ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು PR ರಿಕ್ವೆಸ್ಟ್ ರೈಸ್ ಮಾಡ್ತೀರಾ, ಅವಾಗ ಆ ಬ್ರಾಂಚ್ ಎಲ್ಲ ಚೆಕ್ ಮಾಡಿ ಎಲ್ಲಾ ಟಾಸ್ಕ್ಸ್ once it's verified, then we are going to merge that specific individual tasks to one branch. ಆ ಬ್ರಾಂಚ್ ಅಲ್ಲಿ ಮರ್ಜ್ ಆದ್ಮೇಲೆ ಆಸ್ ಐ ಟೋಲ್ಡ್ ಆ ತರ ಲೈಕ್ ಸ್ಟೇಜಿಂಗ್, ನೆಕ್ಸ್ಟ್ ಪ್ರೀ ಪ್ರೊಡಕ್ಷನ್, ನೆಕ್ಸ್ಟ್ ಪ್ರೊಡಕ್ಷನ್. ಸೊ ಇವಾಗ ದಿಸ್ ಇಸ್ ದ ಥಿಂಗ್. ಇಲ್ಲಿ ಆಲ್ಸೋ ವಿ ಕ್ಯಾನ್ ಸಿ ದ ಚೇಂಜಸ್, ಚೇಂಜ್ ಆದ್ಮೇಲೆ ಮೇ ಬಿ ಅದು ಅನ್ಪಬ್ಲಿಷ್ ಮಾಡಿ ಮತ್ತೆ ಐ ನೀಡ್ ಟು ಪಬ್ಲಿಷ್ ಅನ್ಸುತ್ತೆ ಅದನ್ನು, ಬಿಕಾಸ್ ಆಲ್ರೆಡಿ ಅವಾಗಲೇ ಪಬ್ಲಿಷ್ ಮಾಡಿದ್ದು. ಇಫ್ ಯು ವಾಂಟ್ ಟು ಸಿ ದಟ್ ಥಿಂಗ್ ಅನ್ಪಬ್ಲಿಷ್ ಮಾಡಿ, ದೆನ್ ಅಗೇನ್ ಮತ್ತೆ ಅದನ್ನ ಪಬ್ಲಿಷ್ ಮಾಡಿ ಅಷ್ಟೇ. ಓಕೆ, ವಿ ಕ್ಯಾನ್ ಸಿ ದ ಡಿಪ್ಲಾಯ್ಮೆಂಟ್ ಅಷ್ಟೇ. ಸೊ ದಿಸ್ ಇಸ್ ದ ವೇ ರಿಯಲ್ ಟೈಮ್ ಅಲ್ಲಿ ಹೌ ವಿ ಆರ್ ಗೋಯಿಂಗ್ ಟು ಡೂ. ದಿಸ್ ಇಸ್ ಜಸ್ಟ್ ಟೆಸ್ಟಿಂಗ್ ನಾವು ಮಾಡಿರೋದು ತೋರಿಸಿರೋದು ನಿಮಗೆ. ಸೊ ದಿಸ್ ಇಸ್ ದ ವೇ ಹೌ ವಿ ಆರ್ ಗೋಯಿಂಗ್ ಟು ವರ್ಕ್. ಓಕೆ, ಬೇಕಂದ್ರೆ ಅಲ್ಲಿ ಆ್ಯಡ್ ಕೊಲಾಬ್ರೇಟರ್ಸ್, ಯು ಕ್ಯಾನ್ ಆ್ಯಡ್ ನ್ಯೂ ಲೈಕ್ ಕೋಡ್ಸ್ ನ ಆ್ಯಡ್ ಮಾಡ್ಬೋದು. ಸೊ ವಿ ಕ್ಯಾನ್ ಸಿ. ಓಕೆ, ಇಫ್ ಎನಿವನ್ ವಾಂಟ್, ಐ ವಿಲ್ ಲೈಕ್ ಶೇರ್ ಮಾಡಿ ನಿಮ್ಮ ಯೂಸರ್ ನೇಮ್ ಆ್ಯಡ್ ಮಾಡ್ತೀನಿ. ಯು ಕ್ಯಾನ್ ಆ್ಯಡ್ ನ್ಯೂ ಕೋಡ್ಸ್, ಮತ್ತೆ ನೋಡ್ಬೋದು ಯಾರ್ಯಾರು ಆ್ಯಡ್ ಮಾಡಿ ಇದಕ್ಕೆ ಹೊಸ ಕೋಡ್ಸ್ ಅಂತ. We can see. If somebody is interested, I will just add it.
ಅಕ್ಸೆಪ್ಟ್ ಮಾಡಬೇಕು ಇನ್ವೈಟ್ನ, ದೆನ್ ಓನ್ಲಿ ಯು ಕ್ಯಾನ್ ವರ್ಕ್ ಇಟ್. ಈ ಥರ ಪೆಂಡಿಂಗ್ ಅಂತ ಇದೆಯಲ್ಲ, ಅಕ್ಸೆಪ್ಟ್ ಮಾಡಿದ್ದಾದ್ಮೇಲೆ ಯು ಕ್ಯಾನ್ ವರ್ಕ್ ಆನ್ ಇಟ್. If somebody wants, just share me. ಇಲ್ಲಾಂದ್ರೆ ಇಟ್ಸ್ ಓಕೆ.